ಬೆಳಗಿನ ಶುಭೋದಯಗಳು ತಿಳಿಸ್ತಾ ನಾನು 2022 ಸಾಲಿನಲ್ಲಿ ಈ ಶಾಲೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಡ್ತಿ ಮುಖ್ಯೋಪಾಧ್ಯಾಯರಾಗಿ ಈ ಶಾಲೆಯಲ್ಲಿ ಕರ್ತವ್ಯ ವಹಿಸ್ಕೊಂಡಿದ್ದೀನಿ. ಆಮೇಲೆ ಈ ಒಂದು ಶಾಲೆಗೆ ಅಭಿವೃದ್ಧಿಯತ್ತ ಮಾಡೋಣ ಅಂತ ಉದ್ದೇಶದಿಂದ ಮೊದಲಿಗೆ ಗ್ರಾಮ ಪಂಚಾಯಿತಿಯಿಂದ ಸುಮಾರು 4-5 ಕಟ್ಟಡಗಳನ್ನು ನವೀಕರಣ ಮಾಡಿಸಿದ್ದೀವಿ. ಆಮೇಲೆ ನಮ್ಮ ಇದರಿಂದ ಶ್ರೀ ಸತ್ಯಸಾಯಿ ಅನ್ನಪೂರ್ಣೇಶ್ವರಿ ಟ್ರಸ್ಟ್ ಮುದ್ದೇನಹಳ್ಳಿಯವರು ನಮ್ಮ ಶಾಲೆಗೆ ಆಗಮಿಸಿ ಇಲ್ಲಿನಕ್ಕಂತ ಒಂದು ಪ್ರಕೃತಿಯನ್ನ ಮತ್ತು ಇಲ್ಲಿ ಬೆಳೆಸಿರ್ತಕ್ಕಂಥ ಗಿಡ ಮರಗಳನ್ನ ನೋಡಿ ಅವರ ಸಂಸ್ಥೆಯಿಂದ ನಮಗೆ ಹಸಿರು ನೈರ್ಮಲ್ಯ ಮತ್ತು ಅಭ್ಯುದಯ ಪ್ರಶಸ್ತಿಯನ್ನು 2024ರಲ್ಲಿ ಅವರ ಒಂದು ಮಧುಸೂದನ ಸಾಯಿ ಅವರ ಇದರಲ್ಲಿ ಕರೆಸಿ ನಮಗೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 3 ಶಾಲೆಗಳು, ಅದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ 2 ಶಾಲೆಗಳು ಆಯ್ಕೆ ಇದ್ದು ಅದರಲ್ಲಿ ನಮ್ದು ಒಂದಾಗಿತ್ತು. ನಂತರ ನಮ್ಮ ಶಾಲೆಯ ಒಂದು ಸಿಬ್ಬಂದಿ ಹಾಗೂ ಇಲ್ಲಿ ಪಡಿತಕ್ಕಂಥ ಶಿಕ್ಷಣವನ್ನು ಗಮನಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 2024ರಲ್ಲಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಶಾಲೆಯ ಎಲ್ಲಾ ಸಿಬ್ಬಂದಿಗಳನ್ನು ಕರೆಸಿ ಅವರಿಗೆ ಒಂದು ಉತ್ತಮ ಶಿಕ್ಷಕರು ಅಂತಕ್ಕಂಥ ಒಂದು ಗೌರವ ನೀಡಿ ಸನ್ಮಾನ ಮಾಡಿರ್ತಕ್ಕಂಥ ಒಂದು ಇದು ಕೊಟ್ಟಿದ್ದಾರೆ. ನಂತರ ಮುಖ್ಯ ಶಿಕ್ಷಕರ ಒಂದು ಕಾರ್ಯವೈಖರಿಯನ್ನು ಗಮನಿಸಿ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಮಾನ್ಯ ರೂಪಕಲಾ ಶಶಿಧರವರು 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಿಂದ ನನಗೆ ಉತ್ತಮ ಮುಖ್ಯ ಶಿಕ್ಷಕರಂತ ಒಂದು ಪ್ರಶಸ್ತಿಯನ್ನು ಸಹ ಪ್ರದಾನ ಮಾಡಿದ್ದಾರೆ. ಈಗ ನಮ್ಮ ಶಾಲೆಗೆ ಸ್ಕೂಲ್ ಬೆಲ್ ಅಂತಕ್ಕಂಥ ಒಂದು ಬೆಂಗಳೂರಿನ ಒಂದು ಸಂಸ್ಥೆಯಿಂದ ನಮ್ಮ ಶಾಲೆಗೆ ಆಗಮಿಸಿ ಸುಮಾರು 30 ಜನ ಯುವಕರು ಆಗಮಿಸಿ ಶಾಲೆಯ ಒಂದು ಒಳಗಡೆ ಗೋಡೆಗಳಿಗೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಯಾವ ರೀತಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಚಿತ್ರಗಳನ್ನ ವಿಷಯಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನ ಬಿಡಿಸೋದಿಕ್ಕೆ ಬಂದಿದ್ದಾರೆ. ಅದನ್ನೆಲ್ಲ ಈಗ ನಮ್ಮ ಮಾಧ್ಯಮದವರು ನೋಡಿ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಮತ್ತೆ ನನ್ನ ಒಂದು ಸ್ವಂತ ಖರ್ಚಿನಿಂದ ಶಾಲೆಯ ಒಂದು ಮುಂಭಾಗದಲ್ಲಿ ಒಂದು ನಾಮಫಲಕ ಬರೆಸೋದಿಕ್ಕೆ ಹಾರ್ಟ್ಸ್ ಅಂತಕ್ಕಂಥದ್ದನ್ನ ನಾನೇ ಒಂದು ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡಿದ್ದೀನಿ. ಇಷ್ಟಲ್ಲೇ ಅದಕ್ಕೆಲ್ಲ ಹೆಸರು ಬರೆಸಿ ಅದನ್ನ ಒಂದು ಶಿಕ್ಷಣ ಇಲಾಖೆಯ ಗಣ್ಯರಿಂದ ಉದ್ಘಾಟನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಎಲ್ಲ ನಮ್ಮ ಶಾಲೆ ಭೌತಿಕವಾಗಿ ಎಲ್ಲ ಇದರಲ್ಲೂ ಒಂದು ಖಾಸಗಿ ಶಾಲೆಗಿಂತ ಸರ್ಕಾರಿ ನಮ್ಮ ಶಾಲೆ ಅದಕ್ಕಿಂತ ಇನ್ನು ಹೆಚ್ಚಿಗೆ ಮಟ್ಟ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದ್ದೀನಿ. ಮತ್ತೆ ಶಿಕ್ಷಣದಲ್ಲೂ ಅಷ್ಟೇ ಮತ್ತೆ ಕ್ರೀಡೆಯಲ್ಲೂ ಅಷ್ಟೇ ನಮ್ಮ ಶಾಲೆಯ ಮಕ್ಕಳು ಸತತವಾಗಿ 3 ವರ್ಷಗಳಿಂದ ಖೋ ವಿಭಾಗದಲ್ಲಿ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು, ಹೆಣ್ಮಕ್ಳು 3 ವರ್ಷದಿಂದ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಕಳೆದ ಸಾಲದಲ್ಲಿ ವಿಭಾಗೀಯ ಮಟ್ಟಕ್ಕೂ ಸಹ ಆಯ್ಕೆಯಾಗಿ ಹೋಗಿದ್ದಾರೆ. ಇದರ ಕ್ರೀಡಾ ರಂಗದಲ್ಲೂ ನಮ್ದು ಒಳ್ಳೆ ಸಾಧನೆ ಮಾಡಿರ್ತಕ್ಕಂಥ ಶಾಲೆ ಅಂತ ಹೇಳ್ತಾ ಇದ್ವಿ. ಇದಕ್ಕೆ ನಮ್ಮ ಈ ಊರಿನ ಗ್ರಾಮಸ್ಥರು, SDMC ಸಮಿತಿಯವರು, ಊರಿನ ಹಿರಿಯರು, ಪೋಷಕರು ಸಹ ನಮ್ಗೆ ತುಂಬಾ ಒಂದು ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ರಾಮಸಾಗರ ಶಾಲೆ ಒಂದು ಖಾಸಗಿ ಶಾಲೆಗಳಿಗಿಂತ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇದೆ. ಮತ್ತೆ ಮುಂದಿನ ವರ್ಷ ಈಗ ಮೊನ್ನೆ ಕಳೆದ ಬಜೆಟ್ ನಲ್ಲಿ KGF ಅಲ್ಲಿ 3 ಶಾಲೆಗಳು KPS ಶಾಲೆಗಳಾಗಿ ಮಂಜೂರಾಗಿದ್ದು ಅದರಲ್ಲಿ ರಾಮಸಾಗರ ಸಹ ಒಂದಾಗಿದೆ. ಮುಂದೆ LKG ಇಂದನೂ 2nd PUC ವರೆಗೂ ಇಲ್ಲೇ ತರಗತಿಗಳು ಪ್ರಾರಂಭವಾಗ್ತದೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಆಲ್ರೆಡಿ ಅದರಿಂದ ಇಲಾಖೆಯಿಂದ ಆದೇಶ ಬಂದಿದೆ, ಮುಂದೆ ಅದು ಕೂಡ ಆಗುತ್ತೆ. ಒಟ್ಟಾರೆಯಾಗಿ ರಾಮಸಾಗರ ಶಾಲೆಯು ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥ ವಿಷಯವನ್ನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದಕ್ಕೆ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಕೋಲಾರ ಗೆಳೆಯರ ಬಳಗದಿಂದ ಶಾಲೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರಿನ ಒಂದು ಘಟಕವನ್ನ ವಾಟರ್ ಫಿಲ್ಟರ್ ಅನ್ನ ಕಳೆದ ಸಾಲಲ್ಲಿ ಅವರು ನೀಡಿದ್ದಾರೆ. ಅದು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮಕ್ಕಳಿಗೆ ಈಗ ಪರಿಶುದ್ಧವಾಗಿ ಕುಡಿಯುವ ನೀರಿನ ಒಂದು ಸೌಲಭ್ಯನ ಒದಗಿಸಿದ್ವಿ. ಮತ್ತೆ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿದ್ದ ಮನೋಹರ್ ಸರ್ ಅಂತಕ್ಕಂಥವ್ರು ಅವರ ಒಂದು ಸ್ನೇಹಿತರು ಈ ಒಂದು ಪ್ರಿಂಟರ್ ಅನ್ನ ಶಾಲೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರಿಂಟರ್ ಅನ್ನ ನೀಡಿದ್ದಾರೆ. ಇದು ಒಂದು ನಾವು ತುಂಬಾ ನಮ್ಗೆ ಈ ಒಂದು ಸಮಯದಲ್ಲಿ ನಮ್ಗೆ ಡೈಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಜೆರಾಕ್ಸ್ಗಳು, ಪ್ರಶ್ನೆ ಪತ್ರಿಕೆಗಳನ್ನ ನಾವು ಇದರಲ್ಲೇ ಹಾಕೊಂಡು ಮಕ್ಕಳಿಗೆ ಟೆಸ್ಟ್ಗಳಾಗ್ಬೋದು, ಎಕ್ಸಾಮ್ಗಳಾಗ್ಬೋದು ಇದರಲ್ಲೇ ನಾವು ಒದಗಿಸ್ತಾ ಇದೀವಿ. ಇದು ಒಂದು ನಮ್ಗೆ ಒಳ್ಳೆ ಅನುಕೂಲ ಆಗ್ತಾ ಇದೆ. ನಮ್ಮ ಶಾಲೆಗೆ ಅಗತ್ಯವಾಗಿ ಮಕ್ಕಳಿಗೆ ಮಧ್ಯಾಹ್ನ ಊಟ ಮಾಡೋದಕ್ಕೆ ಮುಂಚೆ ಕೈ ತೊಳೆಯತಕ್ಕಂಥ ಒಂದು ಉದ್ದೇಶದಿಂದ ಕೋಕೋ-ಕೋಲಾ ಸೈಕಲ್ ಫೌಂಡೇಶನ್ ಸಂಪರ್ಕಿಸಿದಾಗ ನಮಗೆ ಮಧ್ಯಾಹ್ನ ಮಕ್ಕಳು ಕೈ ಒಂದು ಘಟಕ ಬೇಕು ಅಂತ ಕೇಳ್ಕೊಂಡಾಗ ಅವರು ಈ ಒಂದು
ಅವರು ಈ ಒಂದು ಘಟಕವನ್ನು ನಿರ್ಮಿಸಿ ಮಕ್ಕಳಿಗೆ ತುಂಬಾ ಉಪಯೋಗವಾಗೋ ರೀತಿ ಮಾಡಿದ್ದಾರೆ. ಮಕ್ಕಳು ಮಧ್ಯಾಹ್ನ ತಟ್ಟೆಗಳು ಕೈ ತೊಳ್ಕೋದಕ್ಕೆ ಅವ್ರಿಗೆ ತುಂಬಾ ಅನುಕೂಲ ಆಗ್ತಕ್ಕಂಥ ವಿಷಯವನ್ನು ತಮ್ಮಲ್ಲಿ ತಿಳಿಯಬಯಸ್ತಾ ಇದ್ದೀನಿ. ಕಳೆದ 25-26 ಸಾಲಿನ WTC PMKSY 2.0 ಯೋಜನೆಯಲ್ಲಿ ಕೃಷಿ ಇಲಾಖೆಯಿಂದ ನಮಗೆ ಈ ಒಂದು ಕಾಂಪೌಂಡ್ ಅಲ್ಲಿ ಒಳಗಡೆ ಮಕ್ಕಳು ಸಾಯಂಕಾಲ ಹೊತ್ತು ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ಅನುಕೂಲ ಇರಲಿ ಅಂತೇಳಿ ಒಂದು ಸಿಮೆಂಟ್ ಅಲ್ಲಿ ಪಾರ್ಕಿಂಗ್ ಟೇಬಲ್ ತರ ಒಂದು ಡೆಸ್ಕ್ ತರ ನಮಗೆ ಒಂದು 10 ನೀಡಿದ್ದಾರೆ. ಇದನ್ನ ಅಲ್ಲಲ್ಲಿ ನಾವು ಹಾಕಿದ್ದೀವಿ. ಮಕ್ಕಳು ಸಾಯಂಕಾಲ ಹೊತ್ತಲ್ಲಿ ಕೂತ್ಕೊಂಡು ಆರಾಮಾಗಿ ಮರಗಳಿರುವಂತ ಗಿಡಗಳಿಂದ ಒಂದು ಒಳ್ಳೆಯ ವಾತಾವರಣ ಅದಕ್ಕೆ ಇದೊಂದು ಅನುಕೂಲ ಆಗಿದೆ ನಮಗೆ. ಕೋಲಾರ ಶಿಕ್ಷಕರ ಬಳಗ ಎಪ್ಸಾನ್ ಕಂಪನಿಯಿಂದ ನಮ್ಮ ಶಾಲೆಗೆ ಒಂದು ಕೊಠಡಿಯನ್ನ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಇಲ್ಲಿ ಒಂದು ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂಗೆ ಸ್ಕ್ರೀನ್ ಕೊಟ್ಟಿದ್ದಾರೆ. ಮತ್ತೆ ಒಂದು ಸ್ಮಾರ್ಟ್ ಬೋರ್ಡ್ ಅನ್ನ ಅಳವಡಿಸಿ ಮತ್ತೆ ಇದು ಬಂದು ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಅದಕ್ಕೆ ತಕ್ಕಂಗೆ ಚಿತ್ರಗಳನ್ನ ಬಿಡಿಸಿ ಹೋಗಿದ್ದಾರೆ. ಆ ಒಂದು ಸನ್ನಿವೇಶ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಇದೇ ಊರಿನಲ್ಲಿ ಈ ಒಂದು ಸ್ಮಾರ್ಟ್ ಕ್ಲಾಸ್ಗೆ ನಮ್ಗೆ ಮುಖ್ಯವಾಗಿ UPS ಅವಶ್ಯಕತೆ ಇತ್ತು. ಇದೇ ಊರಲ್ಲಿ ಹರೀಶ್ ಅಂತಕ್ಕಂಥವ್ರು ಬೆಂಗಳೂರಲ್ಲಿ ವಾಸವಾಗಿದ್ರು. ಅವ್ರನ್ನ ಸಂಪರ್ಕಿಸಿದಾಗ ಅವರು ಉಚಿತವಾಗಿ ನಮ್ಗೆ ಒಂದು UPS ಅನ್ನ ದಾನವಾಗಿ ನೀಡಿರುತ್ತಾರೆ. ನಮ್ಮ ಶಾಲೆಗೆ ಕುಳಿತುಕೊಳ್ಳೋದಕ್ಕೆ ಮಕ್ಕಳಿಗೆ ಡೆಸ್ಕ್ಗಳ ಅವಶ್ಯಕತೆ ಇತ್ತು. ಆಗ ಕೃಷಿ ಇಲಾಖೆ ಬಂಗಾರಪೇಟೆ ನಿರ್ದೇಶಕರನ್ನ ಭೇಟಿ ಮಾಡಿದಾಗ ಈ ತರ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳೋಕೆ ಡೆಸ್ಕ್ಗಳ ಅವಶ್ಯಕತೆ ತುಂಬಾ ಇದೆ ಅಂತ ಕೇಳಿ ಅವರಿಗೆ ಒಂದು ಲಿಖಿತ ಮನವಿ ನೀಡಿದಾಗ ಕಳೆದ ಸಾಲದಲ್ಲಿ ನಮಗೆ 2025-26 ಸಾಲಿನ WTC PMKSY 2.0 ಯೋಜನೆಯಲ್ಲಿ ನಮಗೆ 25 ಮಕ್ಕಳಿಗೆ ಕುಳಿತುಕೊಳ್ಳಬೇಕಾದ ಡೆಸ್ಕ್ಗಳು ಕೊಟ್ಟಿದ್ರೆ ಇದರಿಂದ ಮಕ್ಕಳಿಗೆ ಖಾಸಗಿ ಶಾಲೆಯಲ್ಲಿ ಏನೇನಿದೆಯೋ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅದೇ ರೀತಿ ಇರಲಿ ಅಂತ ಒಂದು ಉದ್ದೇಶ ಕೊಟ್ಟಿದೆ. ಆ ಒಂದು ಇಲಾಖೆಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಶಿಕ್ಷಣ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಮಕ್ಕಳಿಗೆ ತುಂಬಾ ಉಪಯೋಗ ಇದೆ. ಬರ್ಕೊಳಕ್ಕಾಗ್ಬೋದು, ಕುತ್ಕೊಳಕ್ಕಾಗ್ಬೋದು. ಯಾಕಂದ್ರೆ ಸ್ವಲ್ಪ ಮಕ್ಕಳೆಲ್ಲ ಶೂ ಹಾಕೊಂಡ್ ಬರ್ತಾರೆ, ನೆಲದಲ್ಲಿ ಕುತ್ಕೊಂಡ್ರೆ ಅವ್ರಿಗೆ ಒಂಥರ ಇರಿಟೇಟ್ ಆಗುತ್ತೆ. ಸೊ ಈ ಡೆಸ್ಕ್ಗಳ ಮೇಲೆ ಕುತ್ಕೊಂಡಾಗ ಅವ್ರಿಗೆ ಆರಾಮಾಗಿರುತ್ತೆ. ಸೊ ಆ ಒಂದು ಅನುಕೂಲ ನೀಡೋದಕ್ಕೆ ಕೃಷಿ ಇಲಾಖೆಗೆ ನಮ್ಮ ಇಲಾಖೆ ಬಗ್ಗೆ ಮತ್ತೊಮ್ಮೆ ಅವರಿಗೆ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಸೊ ಆಮೇಲೆ ನಮ್ಮ ಶಾಲೆಗೆ ಅತ್ಯವಶ್ಯವಾಗಿ ಶೌಚಾಲಯದ ಅವಶ್ಯಕತೆ ಇತ್ತು. ಮೊದಲು ಇದು ಕಟ್ಟಿ ಸ್ವಲ್ಪ ಬಳಸ್ದಿರ ಇತ್ತು. ಆಮೇಲೆ ನಾವು ಈ ಒಂದು ಸೈಕಲ್ ಫೌಂಡೇಶನ್ ಭೇಟಿ ಮಾಡಿ ಈ ತರ ನಮ್ಗೊಂದು ಶೌಚಾಲಯನ ನವೀಕರಣ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಸುಮಾರು ಒಂದು 50,000 ರೂಪಾಯಿಗಳಲ್ಲಿ ಒಳಗಡೆ ಪ್ಲಂಬಿಂಗ್ ಕೆಲಸ, ಮೇಲ್ಗಡೆ ಒಂದು ಓವರ್ ಟ್ಯಾಂಕ್, ಹೊಸ ಪೈಪ್ಗಳು, ನಲ್ಲಿಗಳನ್ನ ಹಾಕ್ಸಿ ಇದನ್ನ ನವೀಕರಣ ಮಾಡಿಕೊಟ್ಟಿದ್ದಾರೆ. ಇದೊಂದು ತುಂಬಾ ನಮ್ಗೆ ಬಹಳ ಉಪಯೋಗ ಆಗ್ತಾ ಇದೆ ಮಕ್ಕಳಿಗೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಮರ್ಥ ಅಂತ, ಯುವಕ ಸಂಘ ಸ್ಕೂಲ್ ಬೆಲ್ ಫೋರಂ ವಾಲಂಟಿಯರ್. ಸ್ಕೂಲ್ ಬೆಲ್ ಫೋರಂ ಒಂದು ಇದೇ ಮೋಟೋ ವಿಷನ್ ಏನಂತಂದ್ರೆ ಇತ್ತು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 4,000ಕ್ಕಿಂತ ಜಾಸ್ತಿ ಗೌರ್ಮೆಂಟ್ ಕಾಲೇಜಸ್ ಇದೆ, ಸ್ಕೂಲ್ಗಳಿದೆ. ಸೊ ಆ ಸ್ಕೂಲ್ಗಳಲ್ಲಿ ಎಷ್ಟೊಂದು ಸ್ಕೂಲ್ಗಳು ಡ್ಯೂ ಟು ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಕಡಿಮೆ ಅಡ್ಮಿಷನ್ಸ್ ಆಗ್ತಿರೋದ್ರಿಂದ ಎಷ್ಟೊಂದು ಶಾಲೆಗಳು ಮುಚ್ಚೋಗ್ತಾ ಇದೆ. ಎಲ್ಲಾ ಪಾಪ ಈ ನಮ್ಮ ಏನಿರ್ತಾರೆ ಅಫೋರ್ಡ್ ಮಾಡಕ್ ಆಗದೆ ಇರೋರು ಪ್ರೈವೇಟ್ ಕಾಲೇಜು ಕಷ್ಟ ಬಿದ್ದು ಅಫೋರ್ಡ್ ಮಾಡೋ ಇದು ಬಂದಿದೆ. ಸೊ ಅದಕ್ಕೋಸ್ಕರ ನಾವೇನ್ ಮೋಟೋ ತಗೊಂಡ್ವಿ 2017 ಅಲ್ಲಿ ಎಲ್ಲಾ ಗೌರ್ಮೆಂಟ್ ಕಾಲೇಜಸ್ ಸ್ಕೂಲ್ಸ್ಗಳು ಯಾವ್ದೇ ಈ ತರ ಒಂದು ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಇದೆ ಅದನ್ನೆಲ್ಲ ನಾವು ಡೆವಲಪ್ಮೆಂಟ್ ಮಾಡೋಣ, ಇನ್ಫ್ರಾಸ್ಟ್ರಕ್ಚರ್ ನ ಇಂಪ್ರೂವ್ ಮಾಡೋಣ ಅಂತ ಒಂದು ಮೋಟೋ ತಗೊಂಡ್ವಿ. ಅದರಲ್ಲಿ ಒಂದು ಪಾರ್ಟ್ ಸ್ಕೂಲ್ ಬೆಲ್ ಸ್ಕೂಲ್ ಟ್ರಾನ್ಸ್ಫಾರ್ಮೇಶನ್. ಅದರಲ್ಲಿ ಇನ್ನ 2 ಫೋರಮ್ಸ್ ಬರುತ್ತೆ, ಲರ್ನ್ ಟು ಲರ್ನ್, ಒನ್ ಸ್ಕೂಲ್ ಒನ್ ಮಿಷನ್ ಅಂತ. ಲರ್ನ್ ಟು ಲರ್ನ್ ಯಾವ ತರ ಅಂತಂದ್ರೆ ಈ ಕೆಲವೊಂದು ಸ್ಕೂಲ್ಗಳಲ್ಲಿ ಎಜುಕೇಶನ್ ಕೊರತೆಗಳಿರ್ತವೆ, ಕೆಲವು ಸಬ್ಜೆಕ್ಟ್ಸ್ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್ ಅಂತ. ಅವ್ರಿಗೆ ರಿಯಲ್ ಟೈಮ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅವ್ರಿಗೆ ಒಂದು ಮ್ಯಾಥ್ಸ್ ಅಲ್ಲಿ ಏನ್ ಈಸಿ ಅಂತ ನಮ್ಮ ಒಂದು ವಾಲಂಟಿಯರ್ಸ್ ಟ್ರೈನಿಂಗ್ ಕೊಟ್ಟು ಕಳ್ಸೋದಿದೆ. ಒಂದ್ ಸ್ಕೂಲ್ ಒಂದ್ ಮಿಷನ್ ಅಲ್ಲಿ ಹೆಂಗೆ ಅಂತಂದ್ರೆ ಆಲ್ ಓವರ್ ಸ್ಕೂಲ್ ಇವಾಗ ಏನೇನ್ ಕೊರತೆ ಇದೆ, ಕೆಲವು ಸ್ಕೂಲ್ಗಳಲ್ಲಿ ಟಾಯ್ಲೆಟ್ಸ್ ಇರಲ್ಲ, ಬೆಂಚಸ್ ಇರಲ್ಲ, ಏನಾದ್ರು ಇದು ಬೇಕು ಪ್ರೊಜೆಕ್ಟರ್ಸ್ ಇರಲ್ಲ ಅಥವಾ ಬುಕ್ಸ್ ಇರಲ್ಲ. ಆ ತರದಲ್ಲಿ ಏನಾದ್ರು ಊರ್ನವ್ರದ್ದು ಒಂದು ಕೋಆರ್ಡಿನೇಷನ್ ಇರಬೇಕು. ಫಸ್ಟ್ ಊರ್ನವ್ರ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್. ಈಗ ನಮ್ಮ ಶ್ರೀನಿವಾಸ್ ಸರ್ ಅವ್ರ ಶಾಲೆ ಡೆವಲಪ್ ಮಾಡ್ಬೇಕಂತ ಅವ್ರಿಗೊಂದು ಇತ್ತು. ಸೊ ಅದಕ್ಕೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಮಾಡಿ ಅಂತ ಕೊಟ್ರು. ಈಗ ಒಂದು 2-3 ಡೇಸ್ ನಾವ್ ಇಲ್ಲಿ ಇದೀವಿ, ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರೆ. ಸೊ ನಮ್ ಶಾಲೆ ಇದು ನನ್ನೂರು ನನ್ ಶಾಲೆ ಅನ್ನೋದು ಫಸ್ಟ್ ಅಲ್ಲಿ ಪರ್ಟಿಕ್ಯುಲರ್ ಇರೋ ಊರ್ಗಳಿಗೆ ಶಾಲೆಗಳು ಇರೋ ಜನಗಳಿಗೆ ಬರಬೇಕು. ಅವರು ಒಂದು ಕೈ ಜೋಡಿಸಿದ್ರೆ ನಾವು ಅವ್ರಿಗೆ ಏನ್ ಸಪೋರ್ಟ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀವಿ. ಆ ಒಂದು ಶಾಲೆ ಡೆವಲಪ್ಮೆಂಟ್ ಇನ್ನ ಪಾಸಿಟಿವ್ ಏನ್ ಬೇಕು, ಯಾವ ತರ ಬೇಕು ಅದನ್ನ ಮಾಡಕ್ ರೆಡಿ ಇರ್ತೀವಿ. ಸೊ ಆ ತರ ನಡ್ಕೊಂಡ್ ಬಂದಿರೋದು.
ಸರ್. ಸೊ ಇದು ಒಂದು ಯಾವಾಗೂ ಒಂದು ನಾರ್ಮಲ್ ಆಗಿ ನಮ್ದು ಯಾವುದೇ ಶಾಲೆಯಲ್ಲಿ 2-3 days ಕ್ಯಾಂಪ್ಸ್ ಇರುತ್ತೆ. ಸೊ ಈ ತರ ಪೇಂಟಿಂಗ್ ಮಾಡ್ತೀವಿ, ಡೆಕೋರೇಟ್ ಮಾಡ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ನೋಡಿದ ತಕ್ಷಣ ಇದೊಂದು ಯಾವ್ದೋ ಗೌರ್ಮೆಂಟ್ ಶಾಲೆ ಈ ತರ ಇದೆ ಅನ್ನಿಸ್ಬಾರ್ದು, ಇದು ಒಂದು ಪ್ರೈವೇಟ್ ಶಾಲೆ ತರಾನೇ ಇರಬೇಕು ಅನ್ನೋದು ಒಂದಿದೆ ಸರ್ ಅಷ್ಟೇ. ಕೆಜಿಎಫ್ ಅಲ್ಲಿ ಒಂದೇ ಸ್ಕೂಲ್ ಮಾತ್ರ ಸೆಲೆಕ್ಟ್ ಮಾಡಿದ್ದೀರಾ? ಇಲ್ಲ ಸರ್, ತುಂಬಾ ಸ್ಕೂಲ್ಸ್ ಮಾಡಿದೀವಿ. ಸರ್ವರೆಡ್ಡಿಹಳ್ಳಿಲಿ ಒಂದು ಸ್ಕೂಲ್ ಮಾಡಿದೀವಿ. ಈಗ ಅದೇ ಸರ್ ಮೋತಕ್ಪಲ್ಲಿ ನೆಕ್ಸ್ಟ್ 20 days ಅದೊಂದು ಕ್ಯಾಂಪ್ ಆಗ್ತದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಅದಾಗ್ತಾ ಇದೆ. ಕೋಲಾರಲ್ಲಿ ನಮ್ದು ಆಲ್ಮೋಸ್ಟ್ ಒಂದು ಆಗಿದೆ ಸರ್, ಒಂದು 10 to 15 ಕ್ಯಾಂಪ್ಸ್ ಆಗಿದೆ. ಅದ್ ಹೆಂಗೆ ಅಂದ್ರೆ ಇವಾಗ ಈ ಸ್ಕೂಲ್ ಮಾಡ್ತಾ ಇರ್ತೀವಿ, ಬೇರೆ ಶಾಲೆ ಇವರು HM ಗಳು ಗೊತ್ತಿರ್ತಾರೆ, ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡೋದು, ಇಲ್ಲ ನಾವು ಸರ್ವೆ ಮಾಡ್ತೀವಿ ಯಾವ ಸ್ಕೂಲ್ ತುಂಬಾ ನೀಡ್ ಇದೆ, ಯಾವ್ದು ಸ್ಕೂಲ್ ನೆಸೆಸಿಟಿ ಇದೆ, ಆ ಒಂದು ಸ್ಕೂಲ್ ಸಪೋರ್ಟ್ ಹೆಂಗಿದೆ, ಕೋಆಪರೇಷನ್ ಹೆಂಗಿದೆ. ಯಾಕಂದ್ರೆ ಇದು ನಾವು ಇವತ್ತು 2 ದಿವಸ ಬಂದಿಗೆ ಅಷ್ಟ ಬಿದ್ದು ಮಾಡಿ ಹೋಗ್ಬಿಟ್ಟು ಅದಾದ್ಮೇಲೆ ಮತ್ತೆ ವೇಸ್ಟ್ ಆಗ್ಬಾರ್ದು ನಮಗೂ ಅಲ್ಲ. ಸೊ ಅದನ್ನ ಇವ್ರ ಹೆಂಗ್ ಯುಟಿಲೈಸ್ ಮಾಡ್ಕೊಂಡು ಹೋಗ್ತಾರೆ, ಮುಂದಕ್ಕೆ ಹೆಂಗ್ ತಗೊಂಡ್ ಹೋಗ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು SOP ತರ ಮಾಡ್ಕೊಂಡಿದೀವಿ. ಆ ಒಂದೆಲ್ಲ ನಮ್ದು ಬೇರಿಯರ್ಸ್ ಓಕೆ ಅಂದ್ರೆ ಮಾತ್ರ ನಾವು ಒಂದು ಸ್ಕೂಲ್ ನ ತಗೊಳ್ಳೋದು ಸರ್. ಒಂದು ಪೇಂಟಿಂಗ್ ಆಗಿರ್ಬೋದು. ನಿಮ್ ಕಾನ್ಸೆಪ್ಟ್ ಬರೀ ಪೇಂಟಿಂಗ್ ಆ ತರದ, ಇಲ್ಲ ನಿಮ್ ಇನ್ಫ್ರಾಸ್ಟ್ರಕ್ಚರ್ಸ್ ಇದ್ರ ಸ್ಮಾರ್ಟ್ ಕ್ಲಾಸಸ್ ಅಂತದೇನಾದ್ರು ಕೇಳಿದ್ರೆ ಹೆಲ್ಪ್ ಮಾಡ್ತೀರಾ? ಸರ್ ಅದು ಖಂಡಿತವಾಗ್ಲೂ ಮಾಡ್ಬೋದು, ಬಟ್ ಅದು ಎರಡು ಕಡೆಯಿಂದ ಬರ್ಬೇಕು ಸಪೋರ್ಟ್ ಅನ್ನೋದು. ನಾವು ಕೊಟ್ಬಿಟ್ಟು ಇವಾಗ ಎಷ್ಟೊಂದ್ ಕಡೆ ಕಂಪ್ಯೂಟರ್ಸ್ ಕೊಡ್ತಾ ಇದೀವಲ್ಲ, ಸೊ ಅದ್ ಹೆಂಗ್ ಯುಟಿಲೈಸ್ ಆಗ್ತಾ ಇದೆ. ಇವಾಗ ನಾವು ಇದು ಕಂಪ್ಯೂಟರ್ಸ್ ಕೊಡ್ಬೋದು ಅಥವಾ ಶೌಚಾಲಯ ಇದ್ ಮಾಡ್ಕೋಬಹುದು. ಇಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರಿಸ್ಬೇಕು, ಅವ್ರದ್ದು ಡೋನರ್ಸ್ ಇರ್ತಾರೆ. ಸೊ ಅವ್ರು ಯಾರು ಇವಾಗ ಇಲ್ಲೇ ಓದಿ ತುಂಬಾ ದೊಡ್ಡ ಪೊಸಿಷನ್ ಹೋಗಿರೋರು ಇರ್ತಾರೆ. ನನ್ನ ಶಾಲೆಗೆ ಏನಾರ ಅವ್ರಿಗೆ ಗೊತ್ತಿರಲ್ಲ ಈ ಶಾಲೆ ಹಿಂಗಿರುತ್ತೆ ಅಂತ. ಅದು ಇವ್ರು ಒಂಚೂರು ಕಾಂಟ್ಯಾಕ್ಟ್ಸ್ ತಗೊಂಡ್ ಮಾಡಿದ್ರೆ ನಮ್ ಕಡೆಯಿಂದ ಏನ್ ಸಪೋರ್ಟ್ ಆಗುತ್ತೋ ಅದನ್ನ ಮಾಡ್ತೀವಿ. ವಾಲಂಟಿಯರ್ಸ್ ಕರ್ಸಿ ಆ ಕಡೆಯಿಂದ ಏನಾಗುತ್ತೋ ಆ ತರ ಮಾಡ್ಬೋದು ಸರ್. ನೆಕ್ಸ್ಟ್ ನಿಮ್ ಪ್ಲಾನ್ ಕೆಜಿಎಫ್ ಅಲ್ಲಿ ಇನ್ನೂ ಸ್ಕೂಲ್ಸ್ ಇದೆ, ಇನ್ನೂ ಸ್ಕೂಲ್ಸ್ ಮಾಡ್ತೀವಿ. ಸ್ಕೂಲ್ HM ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಒಂದು ಯುವಕ ಸಂಘಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಮ್ಮ ಸ್ಕೂಲ್ ಬೆಲ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯುವಕ ಸಂಘ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಮೆಸೇಜ್ ಮಾಡ್ಬೋದು. ನಾವು ಆರಾಮಾಗಿ ಅಲ್ಲಿ ಕಾಂಟ್ಯಾಕ್ಟ್ ಅವ್ರಿಗೆ ರಿಪ್ಲೈ ಮಾಡ್ತೀವಿ. ಇಲ್ಲ ಅಂತಂದ್ರೆ ಈ ತರ ನಂಬರ್ಸ್ ತಗೊಂಡು ಮಾಡ್ಬೋದು ಸರ್. ಗ್ರೂಪ್ಸ್ ಅಲ್ಲಿ ಹೆಂಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯುವಕ ಸಂಘ ಅಂತ ನೀವು ಜಸ್ಟ್ ಗೂಗಲ್ ಅಲ್ಲಿ ಇಲ್ಲ ಮ್ಯಾಪ್ಸ್ ಅಲ್ಲಿ ಯು ಕ್ಯಾನ್ ಜಸ್ಟ್ ಸರ್ಚ್, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸ್ಕೂಲ್ ಬೆಲ್ ಫೋರಂ ನಂದು ಈ ತರ ಒಂದು ಶಾಲೆ ಇದೆ ಅಂತ ಮಾಡಿ ನಮ್ದು ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ ಅಲ್ಲಿ ನೀವು ರಿಕ್ವೆಸ್ಟ್ ಮಾಡ್ತು ಅಂದ್ರೆ ನಮಗೆ ಅದು ರಿಕ್ವೆಸ್ಟ್ ಬರುತ್ತೆ, ನಾವು ಸರ್ವೆ ಮಾಡಿ ಕಾಲ್ ಮಾಡ್ತೀವಿ. ಅದೆಲ್ಲ ನಮ್ದು ಮ್ಯಾಚ್ ಆಯ್ತು, ನಮ್ದೆಲ್ಲ SOPs ಫೈನ್, ಇದಕ್ಕೆ ನೆಸೆಸಿಟಿ ಇದೆ ಅಂತಂದ್ರೆ ನಾವು ಕ್ಯಾಂಪ್ ನ ಇದು ಮಾಡ್ಬೋದು, ಟೇಕ್ ಆನ್ ಮಾಡ್ಬೋದು ಸರ್. నమస్తే, నేను SDMC అధ్యక్షుడిగా ఉన్నాము. వీళ్ళు మా HM వాళ్ళు. ఈ స్కూల్ ప్రైవేట్ స్కూల్ కన్నా నీట్ గా బాగుంది. ప్రైవేట్ స్కూల్ విడిచిపెట్టేసి ఇత వచ్చి ఒకట విజిట్ చూసుకోండి. ఇంగ్లీష్ మీడియం ఉంది, కన్నడను ఉంది, నా కూతురు కూడా ఈడే ఉంది. అంత ర్యాంక్ లో బాగా వస్తా ఉంది. ప్రైవేట్ లో కిట్టి ఊరికే లాస్లు చేసుకునే దీనికన్నా ఈ రకం పంపించండి. ఒక్కిత చూడండి స్కూల్. ರಾಮಸಾಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದ್ದು, ಆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್ ಸರ್ ಅವರು ನಮ್ಮ ಬೆಂಗಳೂರು ಮೂಲದ ಒಂದು ಕಾಲೇಜು ಸ್ಕೂಲ್ ಬೆಲ್ ಅಂತ ಒಂದು ಸಮಸ್ಯೆ, ಆ ಸಮಸ್ಯೆಯಲ್ಲಿ ಹೋಗಿ ಕೇಳಿ ನಮ್ಮ ಚಿತ್ರಕಲೆ ಬಿಡಿಸುವಂತ ಮಕ್ಕಳು ಇಲ್ಲಿ ಬಂದು ಬೆಂಗಳೂರಿಂದ ಬಂದು ಅವರೇ 2-3 ದಿವಸ ಇಲ್ಲೇ ಇದ್ದು ಕ್ಯಾಂಪ್ ಮಾಡಿ ಇಲ್ಲಿ ಬಹಳ ಅಲ್ಲಿ ಕಾಂಪೌಂಡ್ ಅಲ್ಲಿ ಇರ್ಬೋದು, ಶಾಲೆಯಲ್ಲಿ ಇರ್ಬೋದು, ಎಲ್ಲ ಬಹಳ ಚೆನ್ನಾಗಿ ಚಿತ್ರಕಲೆಯನ್ನ ಬಿಡಿಸ್ತಾ ಇದ್ದಾರೆ. ನಮ್ಮ ಸ್ವಾತಂತ್ರ್ಯ ಕೊಟ್ಟಂತಹ ನಮ್ಮ ಕೆಲವು ಗಣ್ಯರ ಹೆಸರಿರ್ಬೋದು, ಅವರ ಭಾವಚಿತ್ರಗಳಿರ್ಬೋದು, ಮತ್ತೆ ಮಕ್ಕಳಿಗೆ ಯಾವ ರೀತಿ ಚಿಕ್ಕ ಮಕ್ಕಳಿಗೆ ಒಂಥರ ಈ ಕ್ಯಾಟ್ಸು ಅದು ಇದು ಎಲ್ಲ ಬರ್ದಿರತಕ್ಕಂತ ಒಂದು ತೋರ್ಸೋದು, ಕಳಿಸುವಂತ ಒಂದು ಸೂಚನೆ ಮಾಡುವಂತಹ ಚಿತ್ರಗಳನ್ನು ಬಿಡಿಸಿ ಬಹಳ ಚೆನ್ನಾಗಿ ಇಲ್ಲಿ ಕಲೆ ಬಿಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ರೀತಿ ಶಾಲೆಯಲ್ಲಿ ಹಾಸ್ಟೆಲ್ ಇದೆ, ಕಸ್ತೂರಿಬಾ ವಸತಿ ಶಾಲೆ ಅಂತ. ಅದು ಕೂಡ ಅಷ್ಟೇ ಬಹಳ 200 ಚಿಲ್ಲರೆ ಜನರಿದ್ದಾರೆ. ಆ ಶಾಲೆ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಈ ಶಾಲೆಯನ್ನ ಉದ್ಘಾಟನೆ ಮಾಡಿ ಕಸ್ತೂರಿಬಾ ವಸತಿ ಶಾಲೆನ ಇಲ್ಲಿ 2 ಸರಿ SBMC ಸದಸ್ಯರಾಗಿ 1 ಸರಿ ಅಧ್ಯಕ್ಷರಾಗಿ ಇಲ್ಲಿ ಕೆಲಸ ನಿರ್ವಹಿಸಿದ್ದೀನಿ. ಇಂಥ ಒಂದು ಮುಖ್ಯೋಪಾಧ್ಯಾಯರು ಇಲ್ಲಿ ಬಂದಿಲ್ಲ ಯಾರು. ಅವರು ಏನೋ ಸಂಬಳ ಇದೆ ಅವ್ರಿದೆ ಅಂತ ನೋಡ್ಕೊಂಡು ಹೋಗ್ತಾ ಇರೋ ಅಂತ ಕಡೆ ಬರ್ತಾ ಇದ್ರು. ಆದ್ರೆ ಇವರು ಶಾಲೆ ಬಗ್ಗೆ ಬಹಳ ಕಾಳಜಿ ವಹಿಸಿ ನಾವು ಕೂತ್ಕೊಳ್ಳೋ ಅಂತ ಇದು ಕೂಡ ಇರ್ಬೋದು, ಡ್ರೆಸ್ಗಳು ಯಾವ ಇಲಾಖೆಯಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಅದೇ ಕೆಲಸವಾಗಿ ಹೋಗಿ ಅಂತ ಡ್ರೆಸ್ಗಳು ಕೂಡ ಹಲವಾರು ಡ್ರೆಸ್ಗಳು ಹಾಕ್ಸಿದ್ದಾರೆ. ಮತ್ತೆ ಹಲವಾರು ಇಲ್ಲಿ ಗಿಡ ಮರಗಳನ್ನು ಬೆಳೆಸಿ, ಹಣ್ಣು ಹಂಪಲು ಬಿಡುವಂತ ಮರಗಳು ಕೂಡ ಬೆಳೆಸಿ ಇಲ್ಲಿ
ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರತಕ್ಕಂತ ಸ್ಕೂಲ್ ಬೆಲ್ ಕಾರ್ಯಕ್ರಮ ಮಾಡಲು ಚಿತ್ರಕಲೆ ಬಿಡಿಸುವಂತವ್ರು ಕೂಡ ಈ ಸಮಯದಲ್ಲಿ ಧನ್ಯವಾದ ಹೇಳಲು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.